ಕಾರ್ಮಿಕರನ್ನ ಕೂಡಲೇ ಈ ವರ್ಷದಲ್ಲಿ 15ರಿಂದ 20 ಜನ ಸತ್ತೋದ್ರು ಅಂತೇಳಿ. ಯಾವ ರೀತಿ ಸಾಯ್ತಾರೆ ಇವರು? ಬೋಟ್ನಲ್ಲಿ ಸಾಯುವುದು ಪ್ರಶ್ನೆ ಇಲ್ಲ, ಅಲ್ಲಿ ಬರಲ್ಲ. ಬೋಟ್ನಲ್ಲಿ ನೀರಿನಲ್ಲಿ ಅಲ್ಲ, ಇವರಿಗೆ ಅಜಾಗೃತೆಯಿಂದ ಮಾಡೋದೇನಲ್ಲ. ಬೋಟ್ನಲ್ಲಿ ಎಲ್ಲ ಸ್ವಿಮ್ಮಿಂಗ್ ಕಲ್ತವರೇ ಸ್ವಿಮ್ಮಿಂಗ್ ಇದು ಕೆಲಸಕ್ಕೆ ಹೋಗುವವರು. ಒಂದು 10 ಜನ ಬೇರೆ ಇರ್ತಾರೆ, ಅವರು ದಡದಲ್ಲಿ ಇರುವವರು. ಇವರು ದಡದಲ್ಲೇ ಕೆಲಸ ಮಾಡೋರು. ಈ ಐಸಲ್ಲಿ ಹಾಕ್ತಾರಲ್ಲ, ಇವರು ದಡದಲ್ಲೇ ಕೆಲಸ ಮಾಡೋರು. ಇವ್ರು ಬೋಟಲ್ಲಿ ಹೋಗೋರಲ್ಲ. ಬೋಟಲ್ಲಿ ಹೋಗೋರಿಗೆ ಐಸ್ ಒಳಗೆ ತುಂಬಿಸ್ತಾರಲ್ಲ, ಅದು ಬೋಟ್ನಲ್ಲಿ ಇವರು. ಅವರು ಅಥವಾ ಬೋಟಿನ ಕಾರ್ಮಿಕರು ಅಥವಾ ಯಾರು? ಒಳಗಿರುವವರೆಲ್ಲ ಬೋಟಿನ ಕಾರ್ಮಿಕರು, ಹೊರಗಿರುವವರೆಲ್ಲ ಅನ್ಲೋಡ್ ಮಾಡುವವರು. ಹೆಣ್ಮಕ್ಳು ಇವರು ಕುಡ್ಕೊಂಡು ಇವರಿಗೆ ಗೊತ್ತಿರುವುದಿಲ್ಲ ಯಾರು ಏನು ಎಂದಲ್ಲಿ. ಹೆಣ್ಣ ಗಂಡ ಅವರಿಗೆ ಗೊತ್ತಿಲ್ಲ. ಈ ಮಕ್ಕಳು ಪಾಪ ಹೆದರಿ ಸೈಡಲ್ಲಿ ಒಂದು ಬರ್ತಾ ಇದ್ದಾರೆ. ಜನ ಒಂದು 50ರಿಂದ 60 ಸಾವಿರ ಜನ ಬೆಳಿಗ್ಗಿಂದ ಸಾಯಂಕಾಲ ತನಕ ಓಡಾಡೋ ಜಾಗ ಇದು. ಇಲ್ಲಿ ಈ ಹಾರ್ಬರ್ ಒಳಗಡೆ 50ರಿಂದ 60 ಸಾವಿರ ಜನ ಡೈಲಿ ಎವ್ರಿ ಡೇ ಬರ್ತಾರೆ, ಎವ್ರಿ ಡೇ ಹೋಗ್ತಾರೆ. ಪಿಕ್ಚರಲ್ಲೇ ಕಾಣ್ತದಲ್ಲ ಎಲ್ಲಿಂದ ಎಲ್ಲಿಗೆ ಬಿಲ್ಡಿಂಗ್ ಬಂದಿದೆ. ತುಂಬಾ ವಿಶೇಷ ಅಂತ ಹೇಳಿದ್ರೆ ಇವತ್ತು ಅಶ್ರಫ್ ಅವರು ಇದ್ದಾರೆ ನನ್ನೊಟ್ಟಿಗೆ. ನಾನು ಮಂಗಳೂರಿನ ಧಕ್ಕೆ ಬಂದರ್ನಲ್ಲಿದ್ದೇನೆ. ಇದ್ರ ಮೀನನ್ನ ಅನ್ಲೋಡ್ ಆಗ್ತಾ ಇದೆ. ತುಂಬಾ ವಿಷಯಗಳು ನಾವು ತಿಳ್ಕೊಳ್ಬೇಕಾದಂತಿದೆ. ಯಾಕಂತ ಹೇಳಿದ್ರೆ ಸುಮಾರು ಜನ ಇಲ್ಲಿ ಬಿದ್ದು ಸಾಯುವಂತದ್ದಿದೆ. ಸಾವಿರಾರು ಜನ ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಧಕ್ಕೆಯನ್ನ ರಾತ್ರಿ ಇಡೀ ತೊಳಿತಾರಂತೆ. ಯಾಕಂತ ಹೇಳಿದ್ರೆ ಒಂದು ದಿವಸ ತೊಳೆಯುವುದು ಬಿಟ್ಟರೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಹುಳಗಳಾಗ್ತಾವಂತೆ. ಹೀಗಾಗಿ ಅಶ್ರಫ್ ಅವ್ರ ಹತ್ರ ಕೇಳ್ತಾ ಹೋಗುವ. ಯಾಕಂತ ಹೇಳಿದ್ರೆ ಮೀನು ತರ್ತಾರೆ ಹೇಗೆ, ಮೀನುಗಾರಿಕೆ ಅಂದ್ರೇನು, ಮೀನನ್ನ ಹೇಗೆ ಇಳಿಸ್ತಾರೆ ಅನ್ನುವಂಥದ್ದು, ಈ ಧಕ್ಕೆಯನ್ನ ಹೇಗೆ ಮೇಂಟೈನ್ ಮಾಡ್ತಾರಂತ ಅವ್ರ ಹತ್ರನೇ ಕೇಳ್ತಾ ಹೋಗುವ. ಬನ್ನಿ. ಆಕ್ಚುಲಿ ಮೀನ್ ಅಂದರೆ ಇಲ್ಲಿ ಫಿಶಿಂಗ್ ಬೋಟ್ ಮತ್ತು ಪರ್ಸಿನ್ ಬೋಟ್ ಅಂದ್ರೆ 2 ಬೋಟ್ಗಳುಂಟು, ಮತ್ತು ಸಣ್ಣ ಬೋಟ್ಗಳುಂಟು. ಈ ಫಿಶಿಂಗ್ ಬೋಟ್ ಅಂತ ಹೇಳಿದ್ರೆ ಇವರು ಬೆಳಗಿನ ಜಾವ 3:30 ಗಂಟೆಯಿಂದ ಅನ್ಲೋಡ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇವ್ರದ್ದು 3:30 ಗಂಟೆಯಿಂದ ಮಧ್ಯಾಹ್ನ ಒಂದು 2-2:30 ಗಂಟೆ ತನಕ ಇವ್ರದ್ದು ಕೆಲಸ ಆಗುತ್ತೆ. 2-2:30 ಗಂಟೆ 3 ಗಂಟೆ ತನಕ ಇವರು ಖಾಲಿ ಮಾಡ್ತಾ ಇರ್ತಾರೆ. ಮತ್ತು ಸಾಯಂಕಾಲ ನಂತರ ಪರ್ಸಿನ್ ಬೋಟ್ ಬರ್ತದೆ. ಈಗ ನೋಡಿ ಇಲ್ಲಿ ರಾಣಿ ಫಿಶ್ ಖಾಲಿ ಮಾಡ್ತಾ ಇದ್ದಾರೆ. ಯಾವ ಫಿಶ್ ಸರ್ ಇದು? ರಾಣಿ ಫಿಶ್ ಖಾಲಿ ಮಾಡ್ತಾ ಇದ್ದಾರೆ. ಆ ಕಡೆ ಮುರುಮೀನ್ ಅಂತ ಖಾಲಿ ಮಾಡ್ತಾ ಇದ್ದಾರೆ. ಎಲ್ಲವನ್ನು ಅದೇನು ಸರ್ ಅದು? ಆ ಕಡೆದು ಮುರುಮೀನ್, ಈ ಕಡೆದು ರಾಣಿ ಫಿಶ್ ಖಾಲಿ ಮಾಡ್ತಾ ಇದ್ದಾರೆ. ಇದು ರಾಣಿ ಅಂದ್ರೆ ಏನಿದೆ? ರೇಟ್ ಆಗಿರುತ್ತೆ ಇದು? ದೂರದಿಂದ ಹಿಡ್ಕೊಂಡು ಬಂದಿರ್ತಾರೆ ಇದನ್ನ. ಇವರದ್ದು 9ನೇ ದಿವಸ ಫಿಶಿಂಗ್ ಮಾಡಿ 9 ದಿವಸ ಫಿಶಿಂಗ್ ಮಾಡಿ ಇವರು ಬರುವಂಥದ್ದು, ದೂರದಿಂದ ಬರುವಂಥದ್ದು. 9 ದಿವಸದಿಂದ ಹಿಡಿದಿದ್ದಾರೆ. 9 ದಿವಸದಿಂದ ಇವರು ಫಿಶಿಂಗ್ ಮಾಡಿ ಅದನ್ನು ಕೋಲ್ಡ್ ಸ್ಟೋರ್ನಲ್ಲಿ ಇಟ್ಟು ಐಸ್ ಹಾಕಿ ಕ್ಲಿಯರ್ ಮಾಡಿ ಇವರು ಬರ್ತಾ ಇದ್ದಾರೆ. ಇಲ್ಲಿ ಬಂದ ತಕ್ಷಣ ಒಂದು ದಿವಸದಲ್ಲಿ ಎಲ್ಲ ಖಾಲಿ ಆಗಿ ಸ್ವಲ್ಪ ಇದನ್ನು ಮುರುಮೀನ್ ಅಂತ ಹೇಳ್ತಾರೆ. ಇದೊಂದು ವೆರೈಟಿ ಮೀನು. ಇದು ರಾಣಿ. ಇದು ರಾಣಿ. ಅದು ಮುರುಮೀನ್ ದೊಡ್ಡ ಮೀನು ಅದು ನೋಡಿ. ಇದು ದೊಡ್ಡ ಮೀನು. ಇದು ದೊಡ್ಡ ವೆರೈಟಿ. ಇದಕ್ಕೆ ದೊಡ್ಡ ವೆರೈಟಿ, ಇದಕ್ಕೆ ರೇಟ್ ಜಾಸ್ತಿ ಉಂಟು. ಇದು ಎಷ್ಟು ದಿವಸದ ಹಿಂದೆ ಹಿಡ್ದಿರ್ತಾರೆ ಇದನ್ನ? ಇದೊಂದು 4-5 ದಿವಸ 6 ದಿವಸ ಒಳಗಡೆ ಹಿಡಿದ ಮೀನಲ್ಲ ಎಲ್ಲ ಕ್ಲಿಯರ್ ಮಾಡಿ ಬರ್ತಾರೆ ಇದು. ಈಗ ನೀವ್ ಹೇಳ್ತಾ ಇದ್ರ ಈಗ ಅಂದ್ರೆ 24 ತಾಸು ಈ ಬಂದರ್ ಸ್ಟಾರ್ಟ್ ಇರುತ್ತೆ. 24x7 ಅಲ್ಲಿ ಚಾಲು ಇರ್ತದೆ ಇದು ಬಂದರ್. ಯಾಕಂದ್ರೆ ನಮ್ದು ಈಗ ಆಕ್ಚುಲಿ ಸಮಗ್ರ ಗುತ್ತಿಗೆದಾರನಿಂದ ಒಂದ್ ಸೈಡ್ ಅಲ್ಲಿ ಐಸ್ ಹಾಕ್ತಾರೆ, ಒಂದ್ ಸೈಡ್ ಮೀನ್ ಖಾಲಿ ಮಾಡ್ತಾರೆ. ಇದೆಲ್ಲ ಇವತ್ತು ಕೆಲಸ 24x7 ಅಲ್ಲಿ ಕೆಲಸ ಆಗ್ತಾ ಉಂಟು. ನಮ್ದು ಸಾಯಂಕಾಲ 8:30ಯಿಂದ ಬೆಳಗಿನ ಜಾವ 4 ಗಂಟೆ ತನಕ ನಾವು ಕ್ಲೀನ್ ಮಾಡಿ ಕೊಡ್ಬೇಕು. ಏನು ಕ್ಲೀನ್ ಅಂದ್ರೆ ಇಡೀ ವಾಟರ್ ವಾಶ್ ಮಾಡಿ ಕ್ಲೀನ್ ಮಾಡಿ ಬೆಳಗಿನ ಜಾವಕ್ಕೆ ಓಪನಿಂಗ್ ನಾವು ಬೆಳಗಿನ ಜಾವಕ್ಕೆ ಕ್ಲಿಯರ್ ಮಾಡಿ ಕೊಡ್ಬೇಕು. ಅಂದ್ರೆ ನೆಲ ಇದನ್ನೆಲ್ಲ ಕ್ಲಿಯರ್ ಮಾಡಿ ಕೊಡ್ಬೇಕು ನಾವು. ಇಲ್ಲ ಅಂದ್ರೆ ಒಂದು ವೇಳೆ ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ ಏನಾಗಿ ಮಾಡಿದ್ರೆ 1 ದಿವಸ 2 ದಿವಸ ಬಿಟ್ರೆ ಮತ್ತೆ ಹುಳು ಆಗ್ತದೆ. ನೀರು ನಿಂತರೆ ಇದು ಹುಳು ಆಗ್ತದೆ. ಈ ನೀರಿಗೆ ಹುಳ ಆಗುತ್ತಾ? ಹುಳು ಆಗುತ್ತೆ. ಯಾಕೆ ಉಪ್ಪು ನೀರಲ್ಲಿ ಹುಳ ಆಗುವಂತಲ್ಲ. ಇದು ಎಂದರೆ ಮೀನಿದು ನೀರು ಉಂಟಲ್ಲ, ನಿಂತ ಜಾಗವೇ ನಿಲ್ಲಕ್ಕೆ ಸಾಧ್ಯವೇ ಇಲ್ಲ. ಅದು ನಿಂತ ಜಾಗ ನಿಂತರೆ ಕೊಳ್ತು ಹೋದ್ರೆ ಹುಳು ಆಗ್ತದೆ. ನಾವು ಎವ್ರಿ ಡೇ ಕ್ಲೀನ್ ಮಾಡೋದು ಅದಕ್ಕೆ. ಎವ್ರಿ ಡೇ ಅಲ್ಲಿ ನಾವು ನೈಟ್ 10 ಗಂಟೆಯಿಂದ ಬೆಳಗಿನ ಜಾವ 3:30 ಗಂಟೆ ತನಕ ವಾಟರ್ ವಾಶ್ ಆಗ್ತದೆ ಇಲ್ಲಿ ಹಾರ್ಬರ್. ನೀವು ಬೆಳಿಗ್ಗೆ ಬಂದರೆ ನಿಮಗೆ ಗೊತ್ತಾಗ್ತದೆ. ಯಾಕೆ ನೀವು ರಾತ್ರಿ ಬಂದರೆ ಫುಲ್ ವಾಟರ್ ವಾಶ್ ಆಗೋದು ನಿಮಗೆ ಪಿಕ್ಚರ್ ಬರ್ತದೆ. ನಾನು ಪಿಕ್ಚರ್ ಉಂಟು, ಪಿಕ್ಚರ್ ಕೊಡ್ಬೋದು ನಿಮಗೆ. ಆಗುತ್ತೆ ಸರ್. ಇದೆಲ್ಲ ಐಸ್ ಎಲ್ಲಿಂದ ಬರುತ್ತೆ? ಇದು ಐಸ್ಲ್ಯಾಂಡ್ನಿಂದ ಬರ್ತದೆ. ಇವರಿಗೆ ಲೋಡ್ ಆಗಿ ಹೋಗ್ತದೆ. ಇವರು ಹೋಗುವಾಗ 200 ಬ್ಲಾಕ್ ಐಸ್ ತಗೊಂಡು ಹೋಗ್ತಾರೆ. ಎಷ್ಟು? 200 ಬ್ಲಾಕ್ ಐಸ್ ತಗೊಂಡು ಹೋಗ್ತಾರೆ ಈ ಬೋಟ್ಗಳಲ್ಲಿ. ಈ ಬೋಟ್ಗಳಲ್ಲಿ 200 ಬ್ಲಾಕ್ 250 ಬ್ಲಾಕ್ ಐಸ್ ತಗೊಂಡು ಹೋಗ್ತಾರೆ. ಇದು ಮೀನ್ ಮೇಲೆ ಹಾಕ್ಲಿಕ್ಕೆ ಅಲ್ಲಿ ಮೀನು ಹಾಳಾಗದ ರೀತಿಯಲ್ಲಿ ಒಳ್ಳೆ ಹೈಜಿನಿಕ್ ರೀತಿಯಲ್ಲಿ ತರಬೇಕಾದ್ರೆ ಅಷ್ಟು ಐಸ್ ಬೇಕು ಅವರಿಗೆ. ಅದು ಎಷ್ಟು ದಿವಸ? 10 ದಿವಸ ಇರ್ತದೆ ಬೋಟಲ್ಲಿ ಈ ಐಸ್. 10 ದಿವಸ ಕೋಲ್ಡ್ ಸ್ಟೋರೇಜ್ ಉಂಟು ಇದರಲ್ಲಿ. 5 ದಿವಸ ಇರ್ತದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈಗ ಇವರೆಲ್ಲ ಕಾರ್ಮಿಕರಿದ್ದಾರೆ. ಈಗ ಒಂದು ಸಮಸ್ಯೆ ಹೇಳ್ತಾ ಇದ್ರು,
ಕಾರ್ಮಿಕರನ್ನ ಕೂಡಲೇ ಈ ವರ್ಷದಲ್ಲಿ 15ರಿಂದ 20 ಜನ ಸತ್ತೋದ್ರು ಅಂತೇಳಿ. ಯಾವ ರೀತಿ ಸಾಯ್ತಾರೆ ಇವರು? ಬೋಟ್ನಲ್ಲಿ ಸಾಯುವುದು ಪ್ರಶ್ನೆ ಇಲ್ಲ, ಅಲ್ಲಿ ಬರಲ್ಲ. ಬೋಟ್ನಲ್ಲಿ ನೀರಿನಲ್ಲಿ ಅಲ್ಲ, ಇವರಿಗೆ ಅಜಾಗೃತಿಯಿಂದ ಮಾಡೋದೇನಲ್ಲ. ಬೋಟ್ನಲ್ಲಿ ಎಲ್ಲ ಸ್ವಿಮ್ಮಿಂಗ್ ಕಲ್ತವರೇ ಸ್ವಿಮ್ಮಿಂಗ್ ಇದು ಕೆಲಸಕ್ಕೆ ಹೋಗುವವರು. ಇವರು ಬಂದು ಕುಡ್ಕೊಂಡು ಎಲ್ಲೆಲ್ಲಿ ಬೀಳ್ತಾರೆ, ಬೋಟಿಂದ ಕೆಳಗೆ ಬೀಳ್ತಾರೆ, ಯಾರಿಗೆ ಗೊತ್ತಿರುವುದಿಲ್ಲ. ಅವರಿಗೆ ಮೇಲೆ ಬರಲಿಕ್ಕೆ ಆಗಲ್ಲ ಈ ಕುಡ್ದ ಅಮಲಿನಲ್ಲಿ. ಇದರಿಂದ ಸಮಸ್ಯೆ, ಬೇರೆ ಯಾವ ಸಮಸ್ಯೆ ಇಲ್ಲ. ಅಂದ್ರೆ ಇದು ನೀರಲ್ಲೇ ಬೀಳ್ತಾರೆ. ನೀರಲ್ಲಿ ಬಿದ್ದರೆ ಯಾರು ನೋಡ್ಲಿಲ್ಲಲ್ಲ, ಅಲ್ಲಿ ಸತ್ತೋಗ್ತಾರೆ. ಈಗ ಇರ್ತಾನೋ, ಬಿಹಾರವನಿರ್ತಾನೋ, ಜಾರ್ಖಂಡ್, ಆಂಧ್ರ ಪ್ರದೇಶವನಿರ್ತಾನೆ, ಸತ್ರ ಅವನಿಗೆ ಯಾವ ರೀತಿ ಕಾಂಪನ್ಸೇಷನ್, ಅವ್ನ ಮನೆಗೆ ಹೇಗೆ ಡೆಡ್ ಬಾಡಿ ಕಳಿಸ್ತಾರೆ? ಎಲ್ಲ ಅದರದ್ದು ಬೋಟಿದ್ದು ಯಾರು ಓನರ್ ಇರ್ತಾರೆ ಅವರು ಎಲ್ಲ ಕಾರ್ಯಕ್ರಮವನ್ನು ಮುಗಿಸಿ ಅವರ ಮನೆಗೆ ಡೆಡ್ ಬಾಡಿ ಕಳಿಸುವಂಥ ಕೆಲಸ ಅವ್ರು ಮಾಡ್ತಾರೆ. ಮಂದೆ ಸುಮ್ಮನೆ ಎಲ್ಲ ಹೇಳ್ತಾರೆ, ಬೋಟ್ನ ಮಾಲಕರು ನೋಡೋದಿಲ್ಲ, ಬೋಟ್ನ ಮಾಲಕ ಅದು ಮಾಡೋದಿಲ್ಲ, ಅದೆಲ್ಲ ಸುಮ್ಮನೆ ಹೇಳೋ ವಿಷಯ. ಆ್ಯಕ್ಚುಲಿ ಬೋಟ್ದು ಒಬ್ಬ ಸತ್ತರೆ ಅವ್ನು ಡೆಡ್ ಬಾಡಿ ಸಿಕ್ಕಿದ್ರೆ ಫಸ್ಟಿಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಆಗ್ತದೆ. ಮಿಸ್ಸಿಂಗ್ ಡೆಡ್ ಬಾಡಿ ಸಿಕ್ಕಿದ ತಕ್ಷಣ ಅವನು ಇದಾಗ್ತದೆ, ಪೋಸ್ಟ್ಮಾರ್ಟಿಗೆ ಹೋಗ್ತದೆ. ಅಲ್ಲಿಂದ ಪೋಸ್ಟ್ಮಾರ್ಟಮ್ ಆಗಿ ಅವರ ಮನೆಯವರಿಗೆ ಡೆಡ್ ಬಾಡಿಯನ್ನು ಕಲಿಸಿಕೊಡುವಂಥ ಕೆಲಸವನ್ನು ನಮ್ಮ ಬೋಟ್ನ ಮಾಲಕರು ಮಾಡ್ತಾರೆ. ಇಲ್ಲದ್ರೆ ನಮ್ಮ ಯೂನಿಯನ್ನವರಿದ್ದಾರೆ, ನಮ್ಮ ಅಧ್ಯಕ್ಷರು, ಯೂನಿಯನ್ 12 ಬೋಟ್ ಅಧ್ಯಕ್ಷ. ಏನು ಒಂದು ಆಪತ್ತು, ಅದು ಒಂದು ಸರ್ಕಾರದಿಂದ ಒಂದು 5 ಲಕ್ಷ ರೂಪಾಯಿ ದುಡ್ಡು ಉಂಟು. ಅದು ಯಾವುದು ಇವರಿಗೆ ಬರುವಂಥದ್ದು, ಯಾರು ಕಾರ್ಮಿಕರು ನೀರಲ್ಲಿ ಬೋಟಲ್ಲಿ ಕೆಲಸ ಮಾಡುವಾಗ ಬಿಸಾದ್ರೆ ಅವರಿಗೆ ಒಂದು 5 ಲಕ್ಷ ರೂಪಾಯಿ ಗೌರ್ಮೆಂಟಿಂದ ಪರಿಹಾರ ಬರ್ತದೆ. ಈಗ ನನ್ನಿಂದ ಇವರು ಐಸ್ ಇಳಿಸೋರು, ಇವರೆಲ್ಲ ಬೋಟಲ್ಲಿ ಹೋಗ್ತಾರ ಅಥವಾ ಏನಿಲ್ಲ? ಇಲ್ಲ, ಬೋಟಲ್ಲಿ ಹೋಗ್ಲಿಕ್ಕೆ 10 ಜನ ಮಾತ್ರ. ಐಸ್ ಇಳಿಸ್ಲಿಕ್ಕೆ ಅದು ಅನ್ಲೋಡ್ ಮಾಡ್ಲಿಕ್ಕೆ, ಮೀನು ಅನ್ಲೋಡ್ ಮಾಡಲಿಕ್ಕೆ ಒಂದು 10 ಜನ ಬೇರೆ ಇರ್ತಾರೆ. ಅವರು ದಡದಲ್ಲಿ ಇರುವವರು. ಇವರು ದಡದಲ್ಲೇ ಕೆಲಸ ಮಾಡೋರು. ಈ ಐಸಲ್ಲಿ ಹಾಕ್ತಾರಲ್ಲ, ಇವರು ದಡದಲ್ಲೇ ಕೆಲಸ ಮಾಡೋರು. ಇವ್ರು ಬೋಟಲ್ಲಿ ಹೋಗೋರಲ್ಲ. ಬೋಟಲ್ಲಿ ಹೋಗೋರಿಗೆ ಐಸ್ ಒಳಗೆ ತುಂಬಿಸ್ತಾರಲ್ಲ, ಅದು ಬೋಟ್ನಲ್ಲಿ ಇವರು. ಅವರು ಇವರೇನಿದ್ದಾರೆ ಬೋಟಲ್ಲಿ ಹೋಗುವ. ಇವರು ಹೊರಗಿನ ಕೆಲಸ, ಮೀನು ಅನ್ಲೋಡ್ ಮಾಡೋದು, ಐಸ್ ಹಾಕಿ ಕೊಡೋದು ಬೋಟಿಗೆ. ಇದು ಒಂದೊಂದು ಬೋಟಿಗೆ ಇಷ್ಟು ಜನ ಎಂದಿದ್ದಾರೆ. ನೀವು ಹೇಳ್ತಾ ಇದ್ರೆ ಒಂದು ಬೋಟಿಗೆ ಎಷ್ಟು ಜನ ಕೆಲಸಗಾರ ಇರ್ತಾರೆ? ಒಂದು ಬೋಟಲ್ಲಿ ಸಾಧಾರಣ 10 ಜನ ಈ ಕೆಲಸದವರು ಇದ್ದಾರೆ. ಯಾರು ಬೋಟಲ್ಲಿ ಕೆಲಸ ಮಾಡುವವರು. ಒಂದು 20 ಜನ ನಮ್ದು ಮೀನು ತೆಗಿಲಿಕ್ಕೆ, ಕೈ ಹಿಡಿಲಿಕ್ಕೆ, ಅದಕ್ಕೆ ಒಂದು 20 ಜನ ಇರ್ತಾರೆ. ಬೋಟಲ್ಲಿ ಹೋಗೋರು 10 ಜನ. ಅದು ಯಾವ್ದು? ಇದು ಯಾವ ಬೋಟ್ ಅಂತಾರೆ ಇದಕ್ಕೆ ಫಿಶಿಂಗ್ ಬೋಟ್ ಅಂತ ಹೇಳ್ತಾರೆ, ಟ್ರಾಲ್ ಬೋಟ್ ಅಂತ ಹೇಳ್ತಾರೆ. ಟ್ರಾಲಿಂಗ್ ಅಂತ. ಇದು ಟ್ರಾಲ್ ಇದೇ ಒಂದೇ ಬೋಟ್ ಇರುತ್ತೆ ಇಲ್ಲಿ? ಇಲ್ಲ, ಇನ್ನು ಪರ್ಸಿನ್ ಬೋಟ್ ಬೇರೆ ಉಂಟು, ಇದಕ್ಕಿಂತ ದೊಡ್ಡದಿರುತ್ತೆ. ಅದರಲ್ಲಿ ದೊಡ್ಡ ಬೋಟ್ ಆದ್ರೆ ಅದರಲ್ಲಿ 36 ಜನ ಇರ್ತಾರೆ ಕೆಲಸಕ್ಕೆ. ಅದು ಇವತ್ತು ಹೋದ್ರೆ ನಾಳೆ ಬರ್ತದೆ. ಇವ್ರಿಗೆಲ್ಲ ಸಂಬಳ ಎಲ್ಲ ಹೇಗೆ? ಅದೆಲ್ಲ ಅವ್ರ ದನಿಯವ್ರದ್ದು ಪರ್ಸೆಂಟೇಜ್ ಲೆಕ್ಕದಲ್ಲಿ ಅವ್ರ ದನಿಯವ್ರು ಕೊಡ್ತಾರೆ. ಈಗ ಎಷ್ಟು ದಿವಸದಿಂದ ಹಿಡಿದಿರ್ಬೋದು? ಒಂದು 9 ದಿವಸದ ಇದು ಒಂದು 8-9 ದಿವಸದ ಮೀನು. ದುಡ್ಡಾಗುತ್ತೆ ಅವ್ರಿಗೆ ಅಷ್ಟ? ಒಂದ್ಸಲ ಬಂದರೆ ಬಂಪರು ಬರ್ತದೆ, ಇಲ್ಲದ್ರೆ ಖಾಲಿ ಬರ್ತಾರೆ. ಅದು ಒಂದು ಲಾಟ್ರಿ ಹೊಡೆದಾಗ ಅವರಿಗೆಲ್ಲ. ಸೊ ನೀವು ಈಗ 2 ತಿಂಗಳಿಂದ ದೇವರದಿಂದ ಒಳ್ಳೆ ಫಿಶಿಂಗ್ ಆಗಿದೆ ಹಾರ್ಬರಲ್ಲಿ, ಮಂಗಳೂರು ಹಾರ್ಬರಲ್ಲಿ. ಒಳ್ಳೆ ಫಿಶಿಂಗ್ ಉಂಟು, ಟಾಪ್ ಫಿಶಿಂಗ್ ಆಗಿದೆ. ನಿಮ್ಮ ಪ್ರಕಾರ ಒಟ್ಟು ಎಷ್ಟು ಬೋಟ್ ಇದೆ ಇಲ್ಲಿ? ಲೆಕ್ಕದಲ್ಲಿ 1628 ಬೋಟ್ ಉಂಟು ಇಲ್ಲಿ. ನಮ್ಮ ಗುತ್ತಿಗೆದಾರನಾಗಿ ನನಗೆ ಮಾಹಿತಿ ಬಂದ ಪ್ರಕಾರ, ಅಲ್ಲಿ ನಮ್ಮ ಲಿಸ್ಟ್ ಪ್ರಕಾರ ಅದರಲ್ಲಿ 1100 ಬೋಟ್ ತನಕ ಚಾಲ್ತಿಯಲ್ಲಿ ಉಂಟು. ಬಾಕಿದ ಬೋಟ್ ಕೆಲಸ ಆಗದೆ. ಇವ್ರೇನು ಮೀನಿಗೆ ಅನ್ಲೋಡ್ ಆಗ್ತಾ ಇದೆನಾ? ಈಗ ಅನ್ಲೋಡ್ ಆಗ್ತಾ ಉಂಟೆಲ್ಲ. ಅದರಲ್ಲಿ ಒಂದು ಇದನ್ನು ಇದೆ, ಟಾರ್ಲಿ ಎಲ್ಲ ಇದೆ, ಅದೆಲ್ಲ ಅನ್ಲೋಡ್ ಆಗಿ ಈಗ ಹೋಗುದು. ಇನ್ನು ಅನ್ಲೋಡ್ ಆಗಿ ಅದರಲ್ಲಿ ಇನ್ನು ಐಸ್ ತುಂಬಿ ಅವ್ರು ಹೋಗ್ತಾರೆ. ಇವತ್ತು ನೈಟ್ ಹೋಗ್ತಾರೆ. ಬಂದ್ರೆ ಒಂದೇ ದಿವಸ ಇರ್ತಾರೆ ಇಲ್ಲಿ, ಮತ್ತೆ ಇವತ್ತು ನೈಟ್ ಹೋಗ್ತಾರೆ. ಇದು ವರ್ಷದಲ್ಲಿ ಎಷ್ಟು ತಿಂಗಳ ಕೆಲಸ? ಇದು 10 ತಿಂಗಳ ಕೆಲಸ. 10 ತಿಂಗಳ ಕೆಲಸ. ಆಮೇಲೆ ನೀವು ಹೇಳ್ತಾ ಇದ್ರೆ ಹಾಲಿಡೇ ಪೀರಿಯಡ್ಸ್ ಇರ್ತದೆ. ಫಿಶಿಂಗ್ ಬ್ಯಾನ್, ಅದು ತೆಗಿಲಿಕ್ಕೆ ಹೋಗ್ಲಿಕ್ಕಿಲ್ಲ. ಆ ಟೈಮಲ್ಲಿ ಹೋಗಲ್ಲ, ಇವರು ಎಲ್ಲ ಕಟ್ಟಿಟ್ಟು ಹೋಗ್ತಾರೆ. ಸೊ ಇವರೆಲ್ಲ ಈಗ ಇವ್ರು ಅನ್ಲೋಡ್ ಮಾಡುವಂತವ್ರ ಅಥವಾ ಬೋಟಿನ ಕಾರ್ಮಿಕರ ಅಥವಾ ಯಾರು? ಒಳಗಿರುವವರೆಲ್ಲ ಬೋಟಿನ ಕಾರ್ಮಿಕರು, ಹೊರಗಿರುವವರೆಲ್ಲ ಅನ್ಲೋಡ್ ಮಾಡೋರು. ಅದ ರಸ್ತೆ ಅಂತೀರಾ? ಸುಮಾರು ಜನ ಲೇಡೀಸ್ ಇಲ್ಲಿ ಸಂಜೆ ಓಡಾಡ್ಲಿಕ್ಕೆ ಆಗುದಿಲ್ಲ ಅಂತೀರಾ? ಏನ್ ಈ ರಸ್ತೆ ವಿಶೇಷ? ಅದು ಆಕ್ಚುಲಿ ಈ ಸೈಡಿಂದ ಬರುವಂತ ರೋಡಲ್ಲಿ ರಾತ್ರಿ ಹೊತ್ತಲ್ಲಿ ಈ ಬೋಟ್ನ ಕೆಲಸಗಾರರು ಇವರು ಬಂದು ಏನು ಮಾಡ್ತಾರೆ, ಕುಡ್ಕೊಂಡು ಅಲ್ಲಿಂದ ಬರ್ತಾರೆ. ನಮ್ಮ ಈ ಸೈಡ್ಗೆ ಹೆಣ್ಮಕ್ಳು ಎಲ್ಲ ಕೆಲಸಕ್ಕೆ ಹೋಗಿ ಬರುವವರು 6 ಗಂಟೆಯಿಂದ 9 ಗಂಟೆ ತನಕ ಎಲ್ಲ ಮನೆಗೆ ಬರುವ ಮಕ್ಕಳಿದ್ದಾರೆ. ನಮ್ಮ ಊರಿನ ಮಕ್ಕಳು ಅವ್ರಿಗೆ ಬರಲಿಕ್ಕೆ ತುಂಬ ತೊಂದರೆ ಆಗ್ತಾ ಇರ್ತದೆ. ಯಾಕಂದರೆ ನೀವು ಒಂದು ಸ್ವಲ್ಪ ಸಾಯಂಕಾಲ ನಿಮಗೆ ಬಂದರೆ ನಿಮ್ಗೆ ಇಲ್ಲಿದ್ದು ಪಿಕ್ಚರೇ ಗೊತ್ತಾಗ್ತದೆ. ಹೆಣ್ಮಕ್ಳು ಇವರು ಕುಡ್ಕೊಂಡು ಇವರಿಗೆ ಗೊತ್ತಿರೋದಿಲ್ಲ ಯಾರು ಏನು ಎಂದಲ್ಲಿ, ಹೆಣ್ಣ ಗಂಡ ಅವ್ರಿಗೆ ಗೊತ್ತಿಲ್ಲ. ಈ ಮಕ್ಕಳು ಪಾಪ ಹೆದರಿ ಸೈಡಲ್ಲಿ ಒಂದು ಬರ್ತಾ ಇರ್ತಾರೆ. ಅದನ್ನು ನೋಡಿ ನಮಗೆ ಬೇಜಾರಾಗ್ತಾ ಉಂಟು. ಯಾಕಂದರೆ ಈ ರೀತಿ ಆಗ್ತಾ ಉಂಟಲ್ಲ ನಮ್ಮೂರಲ್ಲಿ ಅಂತ. ಅದೊಂದು ಸಮಸ್ಯೆ. ಮತ್ತು ಎರಡನೇದು ಇಲ್ಲಿದ್ದು ರೋಡ್ ನೋಡಿ. ಇಲ್ಲಿದ್ದು ರೋಡಲ್ಲಿ ನಮ್ಮದು 3 ಗಾಡಿ ಪಾಸ್ ಆಗುವ ರೋಡು. 3 ಗಾಡಿ ಹೋಗುವಂಥ ರೋಡ್ ಇದು. ಒನ್ ವೇ ಇದು. ಆ ಕಡೆಯಿಂದ ಮಾತ್ರ ಬರಲಿಕ್ಕೆ, ಈ ಕಡೆಯಿಂದ ಹೋಗ್ಲಿಕ್ಕಿಲ್ಲ. ಇವರೆಲ್ಲ ಅಂಗಡಿಯವರು ಇದನ್ನು ಎನ್ಕರೇಜ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿಂದ ಹಿಡಿದು ಲಾಸ್ಟ್ ತನಕ
ರಸ್ತೆ ಎನ್ಕ್ರೋಜ್ ಆಗಿದೆ ಅಂದ್ರೆ ಹೇಗೆ ಎನ್ಕ್ರೋಜ್ ಅಂತೀರಾ ಹೇಳಿ ನನಗೆ. ನೋಡಿ, ಎಲ್ಲವೂ ನೀವು ಬಿಲ್ಡಿಂಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಈ ಬಿಲ್ಡಿಂಗ್ ಎಲ್ಲಿ ಉಂಟು, ಎಲ್ಲಿ ಉಂಟು. ಮುಂದೆ ಬಂದಿದೆ, ಮತ್ತೆ ಬಿಲ್ಡಿಂಗ್ ಕಟ್ಟಿದ್ದಾರೆ ಇವರು, ಮತ್ತೆ ಸಹ ಅಂಗಡಿಗಳನ್ನು ಮುಂದೆ ಮುಂದೆ ಮಾಡ್ತಾ ಹೋಗ್ತಾರೆ. ವರ್ಷದಲ್ಲಿ ಒಂದು 2 ಫೀಟ್ 3 ಫೀಟ್ ಮುಂದೆ ಮುಂದೆ ಬಂದು ಈಗ ಮಾರ್ಗದ ಮೇಲೆ ಬಂದಿದೆ. ಅಲ್ಲಲ್ಲ, ಮೊದಲೇ ಆಗಿತ್ತು ಇದು. ಮೊದಲು ಅಲ್ಲಿ ನೋಡಿ ಬಿಲ್ಡಿಂಗ್ ಕಾಣ್ತದಲ್ಲ, ಅವರಿಗೆ ಜಾಗ ಇರೋದು ಆ ಬಿಲ್ಡಿಂಗ್ ತರ ಮಾತ್ರ. ಅದಕ್ಕೆ ಇವರು ಪ್ರತ್ಯೇಕವಾಗಿ ಇವರೆಂತ ಮಾಡಿದ್ದಾರೆ, ಮುಂದೆ 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 ಬಂದು ನೋಡಿ ಎಲ್ಲ ಮಾರ್ಗದ ಬದಿಯಲ್ಲಿ ಇವರು ಸಾಮಾನು ಹಾಕಿಕೊಂಡಿದ್ದಾರೆ. ಗಾಡಿ ಹೋಗ್ಲಿಕ್ಕೆ ತೊಂದರೆ ಆಗ್ತದೆ. ಗಾಡಿ ಇದು ಆಕ್ಚುಲಿ ರಸ್ತೆ ಇರುವುದು ಗಾಡಿ ಹೋಗ್ಲಿಕ್ಕೆ ಮಾತ್ರ, ಇವರು ರಸ್ತೆ ಅಂದ್ರೆ ಮಾಡ್ಲಿಕ್ಕಲ್ಲ. ಇಲ್ಲಿ ಅಲ್ಲಿ ಹಡಗುಗಳು ಬರ್ತವೆ, ಅಂದ್ರೆ ಮೀನ್ ತಗೊಂಡ್ ಬರುತ್ತೆ, ಅಲ್ಲಿಂದ ಅನ್ಲೋಡ್ ಆಗುತ್ತೆ. ಅನ್ಲೋಡ್ ಆದಂತದ್ದು ಈ ಗಾಡಿಗೆ ತುಂಬ್ತಾರೆ. ಇಡೀ ರಾಜ್ಯಕ್ಕೆ ಇದೇ ರಸ್ತೆ ಮುಖಾಂತರನೇ ಮೀನು ಸಾಕ್ಸುದು. ತುಂಬಾ ದುರಂತ ಅಂದ್ರೆ ಅಶ್ರಫ್ ಅವ್ರು ಹೇಳ್ತಾ ಇದ್ರು, ಎಲ್ಲ ರಸ್ತೆ ಎನ್ಕ್ರೋಚ್ ಆಗಿದೆ, ಅಂದ್ರೆ ಎಲ್ಲಾ ಅಂಗಡಿಗಳು ಮುಂದೆ ಬಂದಿದ್ದಾವೆ. ಇನ್ನೊಂದು ನೀವು ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ರೆ, ನಾವು ಹೇಳುವುದೆಂದಲ್ಲ, ನಿಮ್ಮ ಕಣ್ಣೆದರಲ್ಲೇ ಕಾಣ್ತದೆ ಯಾವ್ದು ಬಿಲ್ಡಿಂಗ್ ಎಲ್ಲಿ ಉಂಟು, ಅದಕ್ಕೆ ಎಷ್ಟು ಎನ್ಕ್ರೋಚ್ ಬಂದಿದೆ ನಿಮ್ಮ ಇದರಲ್ಲೇ ಕಾಣ್ತದಲ್ಲ, ನಿಮ್ಮ ಪಿಕ್ಚರ್ ಅಲ್ಲೇ ಕಾಣ್ತದಲ್ಲ. ಎಲ್ಲಿಂದ ಎಲ್ಲಿಗೆ ಬಿಲ್ಡಿಂಗ್ ಬಂದಿದೆ, ಎಲ್ಲಿಂದ ಎಲ್ಲಿಗೆ ಶೀಟ್ ಹಾಕಿ ಎದುರು ಎಳೆದಿದ್ದಾರೆ, ಎಲ್ಲ ಜಾಮ್ ಆಗಿದೆ. ಯಾರು ಹೋಗ್ಲಿಕ್ಕಿಲ್ಲ, ಯಾರು ಹೋಗ್ಲಿಕ್ಕೆ ಬಿಡುದಿಲ್ಲ, ಬರ್ಲಿಕ್ಕೆ ಬಿಡುದಿಲ್ಲ. ಅಂಗಡಿ ಹೊರಗಡೆ ಎಲ್ಲ ಸಾಮಾನು ಇಟ್ಟಿದ್ದಾರೆ ನೋಡಿ, ಎಲ್ಲ ಅಂಗಡಿ ಹೊರಗಡೆ ಸಾಮಾನು ಇಟ್ಟಿದ್ದಾರೆ. ಆಕ್ಚುಲಿ ಅವರದು ನಿಜವಾಗಿ ಅವರ ಅಂಗಡಿ ಒಳಗಿಡಬೇಕು, ರೋಡಲ್ಲಿ ಇಟ್ಟಿದ್ದಾರೆ. ಇನ್ನೊಂದು ನೀವು ಹೇಳ್ತಾ ಇದ್ರೆ, ಪ್ರತಿ ದಿವಸ ಎಷ್ಟು ಗಾಡಿಗಳು ಬರ್ತಾವೆ ಇಲ್ಲಿ? ಜನ ಒಂದು 50 ರಿಂದ 60 ಸಾವಿರ ಜನ ಬೆಳಿಗ್ಗಿಂದ ಸಾಯಂಕಾಲ ತನಕ ಓಡಾಡೋ ಜಾಗ ಇದು. ಇಲ್ಲಿ ಈ ಹಾರ್ಬರ್ ಒಳಗಡೆ 50 ರಿಂದ 60 ಸಾವಿರ ಜನ ಡೈಲಿ ಎವ್ರಿ ಡೇ ಬರ್ತಾರೆ, ಎವ್ರಿ ಡೇ ಹೋಗ್ತಾರೆ. ಟೂರಿಸ್ಟ್ಗಳು ಬೇರೆ, ಇದು ವ್ಯಾಪಾರದವರು ಹೇಳಿದ್ದು ನಾನು, ಸಣ್ಣ ವ್ಯಾಪಾರ ದೊಡ್ಡ ವ್ಯಾಪಾರ ಇವರೆಲ್ಲ ಬರೆದು 50 ರಿಂದ 60 ಸಾವಿರ ಜನ ಇದ್ದಾರೆ ಇದರಲ್ಲಿ, ಕಾರ್ಮಿಕರು ಅವರು ಇವರು ಸೇರಿ. ಟೂರಿಸ್ಟ್ಗಳು ಬಂದದ್ದು ಬೇರೆ, ತಿರುಗ್ಲಿಕ್ಕೆ ನೋಡ್ಲಿಕ್ಕೆ ಬರುವವರಿದ್ದಾರೆ ಟೂರಿಸ್ಟರು. ಇದೊಂದು ಸಮಸ್ಯೆ. ಮತ್ತೆ ಎಂತ ಗೊತ್ತಿಲ್ಲ, ಈ ರೋಡೆಲ್ಲ ಬ್ಲಾಕ್ ಮಾಡಿದ್ರಿಂದ ನಮಗೆ ಸಮಸ್ಯೆ ಆಗ್ತದೆ. ಯಾರು ಗುತ್ತಿಗೆ ತೆಗೆದರು ಸಹ. ಆ್ಯಕ್ಚುಲಿ ನಂದು 30 ತಾರೀಕಿಗೆ ಸೆಪ್ಟೆಂಬರಲ್ಲಿ ಮುಗಿದಿದೆ, ನಂದು ಕ್ಲಿಯರ್ ಆಗಿದೆ. ಯಾಕೆ ಸಮಗ್ರ ಗುತ್ತಿಗೆದಾರನಾಗಿ ನಾನು 10 ವರ್ಷ ಮಾಡಿದ್ದೇನೆ ಇಲ್ಲಿ. ನಾವು 10 ವರ್ಷದಲ್ಲಿ ಒಂದೇ ಒಂದು ಗಲಾಟೆ ಆಗದ ಹಾಗೆ ನಾವು ಇದನ್ನು ನೀಟ್ನೆಸ್ ಆಗಿ ಕೊಂಡೋಗಿದ್ದೇವೆ. ಯಾವುದು ಕ್ಲೀನಿಂಗ್ ಅಲ್ಲಿ ಆಗಲಿ, ಲೈಟಿಂಗ್ ಅಲ್ಲಿ ಆಗಲಿ, ಯಾವ ತೊಂದರೆ ಬರದಾಗೆ ನಾವು ಪಿಕ್ಚರ್ ನಮ್ಮ ಹತ್ರ ಉಂಟೆಲ್ಲ. ಇಲ್ಲಿ ಸಮಸ್ಯೆಗಳು ಪರಿಹಾರ ಆಗಬೇಕು, ಇದು ಅಭಿವೃದ್ಧಿ ಆಗಬೇಕು. ಅಷ್ಟೇ ಅಂದ್ರೆ ಇದನ್ನೆಲ್ಲ ರೆಡಿ ಮಾಡ್ಬೇಕು. ನಮ್ಮ ಊರು ಆಕ್ಚುಲಿ ಇದರದ್ದು ಹಣ ಪಾಸ್ ಆಗಿದೆ ಈಗ ನಮಗೆ. ಇಲ್ಲಿ ಗವರ್ಮೆಂಟ್ ಇಂದ ಪಾಸ್ ಆಗಿ ಬಂದಿದೆ ಈ ಧಕ್ಕೆ ರಿಪೇರಿ. MP ಅವರು ಡೆಲ್ಲಿಗೆ ಹೋದ ಕಾರಣ ಗುದ್ದಲಿ ಪೂಜೆ ಆಗ್ಲಿಲ್ಲ. ಅವ್ರು ಬಂದ ತಕ್ಷಣ ಮಾಡ್ತಾರೆ ಗುದ್ದಲಿ ಪೂಜೆ. ನಾವು ಹೇಳೋದು ನಮ್ಮ ಊರದು ಹಾರ್ಬರ್ ನಮಗೆ ಚೆಂದಾಗಿ ಆಗ್ಬೇಕು, ಒಳ್ಳೆ ನೀಟಾಗಿರ್ಬೇಕು, ಒಳ್ಳೆ ಜನರಿಗೆ ಎಲ್ಲರಿಗೆ ಜನರಿಗೆ ಕೆಲಸ ಸಿಗಬೇಕು, ಎಲ್ಲರ ವ್ಯವಸ್ಥೆ ಸರಿಯಾಗಿರ್ಬೇಕು, ಇಷ್ಟೇ ನಮ್ದು ಆಸೆ. ತಮ್ಮ ಹೆಸರು? KM ಅಶ್ರಫ್.